ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1 kg ಮಟನ್ನಿಗೆ ಮಾಡ್ತಾ ಇರೋದು. 2 ಈರುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು, 2 ಬೆಳ್ಳುಳ್ಳಿ, ಚೂರು ಚಕ್ಕೆ ಲವಂಗ, ಅರಿಶಿನ ಎಲ್ಲನೂ ಕಮ್ಮಿನೇ. ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿನೂ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಸಿಹಿ ಆಗಿಬಿಡುತ್ತೆ. ಅದರಿಂದ 2 ಈರುಳ್ಳಿ ಹಾಕೋತಾ ಇರೋದು. ನೆಕ್ಸ್ಟು 1 kg ಮಟನ್ಗೆ ಒಂದು ಫುಲ್ ಕಾಯಿ ತಗೊಂಡಿದ್ದೀವಿ. ಕಾಯಿನ ನಾವು ಎಷ್ಟು ನುಣ್ಣಗೆ ರುಬ್ಕೋತೀವಿ ಅದ್ರ ಮೇಲೆ ಸಾಂಬಾರು ಚೆನ್ನಾಗಾಗೋದು. ಫುಲ್ ನುಣ್ಣಗೆ ಅದನ್ನು ರುಬ್ಕೊಂಡಾಯಿತು. ನೆಕ್ಸ್ಟು ಟೊಮ್ಯಾಟೊ ಕೂಡ ಜಾಸ್ತಿ ಹಾಕೋಬಾರ್ದು. ಒಂದೇ ಟೊಮೊಟೊ ಹಾಕ್ಕೊಂಡು ಖಾರದ ಪುಡಿ 3 ಇಂದ 4 ಸ್ಪೂನ್, ನಿಮ್ಮ ಮನೆ ಖಾರ ಹೆಂಗಿರುತ್ತೆ ಅದನ್ನು ನೋಡ್ಕೊಂಡು ಹಾಕೋಬೇಕು. ನಮ್ಮ ಮನೆಯಲ್ಲಿ 4 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾಯಿತು. ಮಟನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಯಾಕೆಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಕಮ್ಮಿ ಎಣ್ಣೆ ಹಾಕೋಬೇಕು, ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಮಟನ್ ಹಾಕ್ಕೊಂಡು ಉಪ್ಪು ಹಾಕಿ ಒಂದು 3 ಇಂದ 4 ವಿಷಿಲು ನಾವು ಕೂಗಿಸ್ಕೋಬೇಕು. ಯಾಕೆ ಅಂದರೆ ಮಟನ್ ಸ್ವಲ್ಪ ಬೇಯಲ್ಲ ಅಲ್ವಾ, ಅದರಿಂದ ಒಂದು 3 ವಿಷಿಲ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೂಗಿಸ್ಕೋಬೇಕು. ಯಾಕಂದರೆ ಉಪ್ಪೆಲ್ಲ ಹಿಡ್ದಿರತ್ತೆ ಅದಕ್ಕೆ. ನೆಕ್ಸ್ಟು ಅದನ್ನು ತೆಗೆದ್ಮೇಲೆ ಬೆಂದಾಯ್ತಾ ಅಂತ ಮಟನ್ ನೋಡಿದ್ರೆ ಸ್ವಲ್ಪ ಬೆಂದಿರಲಿಲ್ಲ. ಇನ್ನೊಂದು ಸತಿ ಕೂಗ್ಸೋಣ ಅಂತ ಅಂದ್ಕೊಂಡು ನಾವು ಈರುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ಕೊಂಡು ಮತ್ತೆ 3 ಇಂದ 4 ವಿಷಿಲ್ನ ಕೂಗಿಸ್ಕೋಬೇಕು. ಈ ಥರ ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಫುಲ್ಲು ಉಪ್ಪು ಖಾರ ಎಲ್ಲ ಹಿಡ್ದಿರ್ತದೆ. ತಿನ್ನೋರು ಇದೊಂದೇ ಬೇಯಿಸ್ಕೊಂಡು 1-2 ಪೀಸ್ ಎತ್ಕೊಂಡು ತಿಂದರೆ ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಥರ ಆಗಿರುತ್ತೆ. ಕೆಲವರು ಇದೇ ಥರ ಮಾಡ್ಕೊಂಡು ಗ್ರೇವಿನೂ ತಿಂತಾರೆ. ಇದಾದಮೇಲೆ ಮತ್ತೆ ಲಿಟ್ಲ್ ಕ್ಲೋಸ್ ಮಾಡಿ ಒಂದು 3 ಇಂದ 4 ವಿಷಲ್ ಕೂಗಿಸ್ಕೊಂಡು ಓಪನ್ ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಿ ಬೆಂದಿತ್ತು. ಅದರಿಂದ ಉಪ್ಪು ಖಾರ ನೀಟಾಗಿ ಹಿಡ್ದಿರತ್ತೆ. ನೆಕ್ಸ್ಟು ಇದಾದಮೇಲೆ ಟೊಮ್ಯಾಟೊ ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಈ ಖಾರದ ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ನೂ 5 ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡೋ ಥರ. ಆವಾಗ ಇನ್ನೂ ಟೇಸ್ಟ್ ಬಂದಿರುತ್ತೆ. ಮಟನ್ಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರತ್ತೆ. ಅದರಿಂದ 1 by 1 ಪ್ರೊಸೀಜರ್ ಮೇಲೆ ನಮ್ಮ ಅತ್ತೆ ಇದೇ ಥರ ಸಾಂಬಾರು ಮಾಡೋದು. ಇದನ್ನು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಎಣ್ಣೆ ಎಲ್ಲ ಬಿಡ್ತು. ಅದಾದಮೇಲೆ ರುಬ್ಕೊಂಡಿದ್ವಲ್ಲ ಕಾಯಿ ಫುಲ್ ನುಣ್ಣಗೆ ರುಬ್ಕೋಬೇಕು. ಅದನ್ನು ಮತ್ತೆ ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಂಡು ಒಂದು 10 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ಸು ತುಂಬ ಟೇಸ್ಟಾಗಿ ಬರೋದು ಏನಂದರೆ ನೋಡಿ, ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಂಡಾದಮೇಲೆ ಚೆನ್ನಾಗಿ ಕುದ್ದಿ ಇನ್ನೇನೋ ಆಫ್ ಮಾಡೋ ಟೈಮಲ್ಲಿ ನಾವು ಚರ್ಬಿ ಹಾಕಬೇಕು. ಚರ್ಬಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಉದುರಿಸ್ಬೇಕು. ಆವಾಗ ಸೂಪರಾಗಿ